ಕಾಲ್ ಮಾಡಿದ್ದೆ ನಂಗೆ ಮರ್ತೋಗಿ. ನನ್ಗೆ ತುಂಬಾ ಮಾಡ್ಕೊಂಡಿದ್ದೆ. ಇವತ್ತು ತುಂಬಾ ಕ್ರಿಯೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅನಾಹುತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ. ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಬ್ಬ ಆದ ನಂತರ ಈ ವಿಡಿಯೋ ನೋಡ್ತಿದ್ವಿ. ಇವತ್ತು ಹಬ್ಬ ಮಾಡ್ಬೇಕು, ಆದ್ರೆ ದೇವರಿಗೆಲ್ಲ ನೈವೇದ್ಯ ಮಾಡೋದಕ್ಕಾಗೋದಿಲ್ಲ. ಇವತ್ತು ನಾನಷ್ಟೇ ಹಬ್ಬ ಮಾಡ್ಕೊಂಡು ಊಟ ಮಾಡೋದು ಇವತ್ತಿನ ದಿನ. ಪಾಪು ಇರ್ಲಿಲ್ಲ, 2 days ಆಗಿತ್ತು. ಅವ್ರ ಅಜ್ಜಿ ಮನೆಗೆ ಹೋಗಿದ್ದ. ಸ್ಯಾಟರ್ಡೆ ಸಂಡೇ. ಬ್ಯಾಕ್ ಕ್ಯಾಮ್ರಾ ಹಾಕ್ಬೇಕಾ? ಕಟ್ ಮಾಡ್ತೆ. ಈಗ ಅಡ್ಗೆ ಮಾಡೋದಕ್ ಹೋಗ್ಬೇಕು ನಾನು, ಹಬ್ಬದ ಅಡ್ಗೆ. ಪಾಪು ಅಜ್ಜಿ ಮನೆಗೆ ಹೋಗಿ 2 days ಆಗಿತ್ತು. ನಿನ್ನೆ ಸಂಜೆ ಬಂದ. ಶನಿವಾರ ಹೋಗಿ ಭಾನುವಾರ ರಾತ್ರಿ ಬಂದ, ರಾತ್ರಿ 9 ಗಂಟೆಗೆ. ನಾನು ಕೇಳ್ತಾ ಇದ್ದೆ, ಮಗ ನಾನು ನಿನ್ ತುಂಬಾ ಮಿಸ್ ಮಾಡ್ಕೊಂಡೆ, ನೀನ್ ಮಿಸ್ ಮಾಡ್ಕೊಂಡ್ಯಾ ಅಂತ ಹೇಳಿ. ಇಲ್ವಂತೆ, ಮಿಸ್ ಮಾಡ್ಕೊಂಡ್ಲಿಲ್ವಂತೆ ಪಾಪು. ನಾನಿಂದ ಮರ್ತೋಗಿದ್ದೆ. ಅದಕ್ಕೆ ನೀನ್ ನಿನ್ನೆ ಮಧ್ಯಾಹ್ನ ವಿಡಿಯೋ ಕಾಲ್ ಮಾಡಿದ್ದೆ, ನಂಗೆ ಮರ್ತೋಗಿ ಅಲ್ಲ. ನೆನಪೇ ಇಲ್ಲ. ಏನ್ ನಾ ಕೇಳಿದ್ರೆ ಡೈಲಾಗು ನಂಗೆ ನೆನಪಿರೋದಿಲ್ಲ ಅಂತಲ್ಲ, ನೆನಪಿರ್ತದೆ, ಪ್ರೀತಿನೂ ಇರ್ತದೆ. ಕೇಳಿದ್ರೆ ಮಾತ್ರ ಹೇಳೋದೇನಂದ್ರೆ ಇಲ್ಲ ಚಿಕ್ಕಮ್ಮ ನೆನಪೇ ಇಲ್ಲಾಗಿತ್ತು ನಿಂದು ಅಲ್ಲ. ಹೌದು. ಪಾಪು ಜೊತೆ ಮಾತಾಡ್ಕೊಂಡು ನಾನು ಕಿಚನ್ ಗೆ ಬಂದೆ. ಕಿಚನ್ ಅಲ್ಲಿ ಸ್ವಲ್ಪ ಕೆಲ್ಸ ಎಲ್ಲ ಮಾಡ್ಕೊಂಡು ಇವಾಗ ಅರಿಶಿನ ಎಲೆ ಕಡುಬು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈ ಎಲೆನ ಕೆಳಗಡೆ ಹೋಗಿ ತೊಳ್ಕೊಂಡ್ ಬಂದಿದ್ದೆ ನೀಟಾಗಿ, ಒಂದೊಂದೇ ಎಲೆಯಾಗಿ. ಇವಾಗ ಇದನ್ನ ಒರೆಸ್ತಾ ಇದ್ದೀನಿ. ವರ್ಷಕ್ಕೊಮ್ಮೆ ಮಾಡುವಂತದ್ದು ನಮ್ಮ ಮನೆಯಲ್ಲಿ ಈ ಅರಿಶಿನ ಎಲೆ ಕಡುಬನ್ನ. ನಾಗರ ಪಂಚಮಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ 1 ಹೊತ್ತು ಊಟ ಮಾಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಹಾಕೋದಿಲ್ಲ, ಹಾಕದೆ ಅಡ್ಗೆ ಮಾಡ್ಬಿಟ್ಟು 1 ಹೊತ್ತು ಊಟ ಮಾಡ್ತೀವಿ. ಹಂಗೆ ಇವತ್ ಹಬ್ಬಕ್ಕೆ ಏನಂದ್ರೆ ಈ ಅರಿಶಿನ ಎಲೆ ಕಡುಬು ಮಾಡೋದಕ್ಕೆ ನನ್ಗೆ ತುಂಬಾ ಸಮಯ ಹಿಡಿತು. ರೀಸನ್ ಏನಂತಂದ್ರೆ ಇದನ್ನ ಆದಷ್ಟು ತೆಳುವಾಗಿ ಹಚ್ಚಬೇಕು ಈ ಎಲೆಗೆ. ಹಂಗಾಗಿ ನಾನು ಒಂದ್ ಪಾತ್ರೆನಲ್ಲಿ ಸ್ವಲ್ಪ ನೀರ್ ಕೂಡ ಇಟ್ಕೊಂಡಿದ್ದೆ. ಹಿಟ್ಟು ಹಾಕ್ತಾ ಅಂದ್ರೆ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಅಕ್ಕಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಬೇಕು. ನಂತರ ಈ ಕಾಯಿ ಬೆಲ್ಲ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಬೇಕು. ನನ್ ರೆಸಿಪಿನ ಪೂರ್ತಿ ಏನ್ ಶೂಟ್ ಮಾಡ್ಕೊಂಡಿಲ್ಲ ಇವತ್ತು. ಸುಮಾರು ಒಂದು 20 ಕಡಬಾಗಿತ್ತು. ತುಂಬಾ ಸಮಯ ಬೇಕು ಈ ಅಕ್ಕಿ ಹಿಟ್ಟು ಹಚ್ಚೋದಕ್ಕೆ. ನನ್ಗಂತೂ ಬೆನ್ನೋವೇ ಬಂದೋಯ್ತು ಕೊನೆಗೆ. ತುಂಬಾ ಹೊತ್ತು ಕುಂತಿದ್ದೆ. 12 ಕಾಲಿಗೆ ಕುಂತವಳು ನನ್ಗೆ 1 ಗಂಟೆ ಆಯ್ತು ಇವಿಷ್ಟು ಕಡುಬು ರೆಡಿ ಮಾಡುವಷ್ಟ್ರಲ್ಲಿ. ಅದ್ರಲ್ಲಿ ಬೇರೆ ನನ್ ಮಗ ಮಧ್ಯದಲ್ಲಿ ಬಂದು ನನ್ಗೆ ಈ ತರ ಎಲ್ಲ ತ್ರಾಸ್ ಕೊಡ್ತಾ ಇದ್ದ. ಹಾಗೆ ಅಡ್ಗೆ ಕೆಲ್ಸ ಕೂಡ ಮಾಡ್ಕೊಂಡಿದ್ದೆ. ಇವತ್ತು ಸಪ್ಪೆ ಪಾಯಸ ಎಲ್ಲ ಮಾಡ್ತಾರೆ, ನಾನ್ ಮಾಡಿರ್ಲಿಲ್ಲ ಇವತ್ತು. ಆಯಿ ಮಾಡಿದ್ರು, ಆಯಿ ತಂದು ಕೊಟ್ಟಿದ್ರು ಕೂಡ. ಆಮೇಲೆ ಕಡುಬೆಲ್ಲ ರೆಡಿ ಮಾಡದೆ ಬೇಯಿಸೋದಕ್ಕಿಟ್ಟೆ. ಬೇಗನೆ ಬೇಯ್ತದೆ ಇದು, ಜಾಸ್ತಿ ಸಮಯ ಏನ್ ತಗೊಳ್ಳೋದಿಲ್ಲ. ನಂತರ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಷ್ಟ್ರಲ್ಲಿ ಈ ಅರಿಶಿನ ಎಲೆ ಕಡುಬು ಕೂಡ ಬೆಂದಿತ್ತು. ಇನ್ನ ಊಟದ ಸಮಯ ಬೇರೆ ಆಗಿತ್ತು. ನಾನು ಇಲ್ಲಿ ಓಪನ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತದೆ. ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನು ವರ್ಷಕ್ಕೊಮ್ಮೆ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಪದೇ ಇದನ್ನ ಮಾಡೋದಿಲ್ಲ, ವರ್ಷಕ್ಕೊಮ್ಮೆ ಮಾಡುವಂತದ್ದು. ಹಂಗಾಗಿ ನಾನು ಅಂದ್ರೆ ಮಾಡ್ತೀನಿ. ನನ್ಗೆ ತುಂಬಾ ಇಷ್ಟ. ನಮ್ ಕಡೆ ಎಲ್ಲ ಈ ಲವಂಗದ ಎಲೆಯಲ್ಲಿ ಮಾಡ್ತಾರೆ ಇದೇ ತರ. ಹಂಗೆ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಸೋಫಾ ಕವರ್ ಎಲ್ಲ ವಾಶ್ ಮಾಡಿದ್ದೆ, ಒಣಗಿತ್ತು. ಸೋಫಾಗೆ ಕವರ್ ಎಲ್ಲ ಹಾಕ್ತಾ ಇದ್ದೀನಿ. ಇದ್ರ ಲಿಂಕ್ ಅನ್ನ ಬೇಕಂತಂದ್ರೆ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಆಯ್ತಾ, ನೋಡೋದಕ್ಕೆ ಒಂಥರ ಕಲರ್ಫುಲ್ ಅಂತ ಅನ್ಸ್ತದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಬುಧವಾರ, ಗಂಟೆ 8:30. ನಮ್ಮ ಮನೆಯವರು ಇಲ್ಲಿ. ಇವತ್ತು ಯಾಕೋ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಬರ್ತಾ ಇದೆ. ಸೆಟ್ಟಿಂಗ್ ಸರಿಯಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಸೆಟ್ಟಿಂಗ್ ಮಾಡಿದ್ದು. ನಮ್ಮ ಮನೆಯವರು ಹೊರಗಡೆ ಹೊರಟಿದ್ದಾರೆ. ಎಲ್ಲಿಗೆ ಅಂತಂದ್ರೆ ಬಂದ್ಮೇಲೆ ಹೇಳ್ತೀನಿ ಆಯ್ತಾ, ಎಲ್ಲಿಗೆ ಹೋಗಿದ್ರು ಏನು ಎತ್ತ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ. ನಾವು ತುಂಬಾ ಆಪರ್ಚುನಿಟಿಗಳನ್ನ ಮುಂಚೆ ಎಲ್ಲ ಮಿಸ್ ಮಾಡ್ಕೊಂಡಿದೀವಿ. ನಮ್ಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಅದ್ರದ್ದು ಪವರ್ ಏನು ಅಂತ ಮುಂಚೆ ನಮ್ಗೆ ಅಂದ್ರೆ ನಮ್ಮನೆಯವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನಾನು ಬೇಡರಿ ಅಂದ್ರೆ ಏನೇ ಒಂದು ಆಪರ್ಚುನಿಟಿ ಬಂದ್ರು ಬೇಡರಿ ಅಂತ ಹೇಳ್ಕೊಂಡೇ ಬಂದೆ. ಇನ್ ಮುಂದೆ ಸಿಕ್ಕಂತಹ ಒಳ್ಳೊಳ್ಳೆ ಆಪರ್ಚುನಿಟಿನ ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ತಲೆಗೆ ಬಂದಾಯ್ತು. ನಮ್ಮನೆಯವರು ಹೊರಗಡೆ ಹೊರಟಿದ್ದಾರೆ. ನೀನು ಬಾ ಅಂತ ಕರೆದ್ರು. ಅವರು 2 wheeler ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ಹೋದ್ರೆ ನನ್ಗೆ ಅಷ್ಟೊತ್ತೆಲ್ಲ 2 wheeler ಅಲ್ಲಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ನನಗೆ ಬೆನ್ನೋವು ಬರ್ತದೆ. ಹಾಗಾಗಿ ನಾನು ಬರ್ತೀನಿ ಅಂತಂದ್ರೆ ಕಾರ್ ತಗೊಳ್ತಾ ಇದ್ರು. ಪೆಟ್ರೋಲ್ಗೆಲ್ಲ ದುಡ್ಡು ನೋಡ್ತಾ ಇರ್ಲಿಲ್ಲ.
ಅಲ್ವಾ ರೀ? ಹೇಳಿ. ಹೌದು. ಈಗ ಬಾ ಹೋಗುವ, ರೆಡಿ ಆಗ ಕಾರ್ ತಗೊಂಡು ಹೋಗು. ನೀವು ಹೋಗಿ ಬನ್ನಿ. ನನಗೆ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ. 2 ವೀಲರ್ ಅಲ್ಲಾದ್ರೂ ಅಷ್ಟೇನೆ ಬ್ಯಾಕ್ ಪೇನ್ ಬರ್ತದೆ. ಮೊನ್ನೆ ದಿನ ಏನು ಅರಿಶಿನ ಎಲೆ ಕಡುಬು ಮಾಡೋದಕ್ಕೆ ಹೋಗಿದ್ದೆ. ತುಂಬಾ ಹೊತ್ತು ಕೂತು ಬೆನ್ನೋವು ಬಂದ್ಬಿಟ್ಟಿತ್ತು ನನ್ಗೆ. ಮತ್ತೆ ಅವತ್ತಿನ ದಿನ ಏನು ವಿಡಿಯೋನೇ ಮಾಡಿಲ್ಲ, ಹಬ್ಬದ ದಿನ ಅಲ್ವಾ ರೀ? ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತದೆ. ರೀಸನ್ ಎಂಡೋಮೆಟ್ರಿಯೋಸಿಸ್ ಇರೋದ್ರಿಂದ ನನಗೆ ತುಂಬಾ ಬೆನ್ನು ನೋವು, ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದ್ರಲ್ಲಿ ಬೇರೆ ಇವಾಗ ವೀಕ್ನೆಸ್ ಇಂದನು ಸುಸ್ತು, ಕಾಲು ನೋವು, ಬೆನ್ನು ನೋವು ಎಲ್ಲಾನು. ಇವತ್ತು ಹೋಗ್ಬೇಕಿತ್ತು ಹಾಸ್ಪಿಟಲ್ಗೆ. ನಮ್ಮ ಮನೆಯವ್ರ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇರೋದ್ರಿಂದ ಹೋಗೋದಕ್ಕಾಗ್ಲಿಲ್ಲ. ಸರಿ ರೀ, ಬಾಯ್. ಮಾತಾಡ್ತಿದ್ರೆ ಲೇಟ್ ಆಗ್ತದೆ. ಬಾಯ್ ಬಾಯ್ ಬಾಯ್. ಹಾ, ನೀವು ನಿಧಾನ ಹೋಗಿ ನಿಧಾನ ಬನ್ನಿ. ಸ್ವಲ್ಪ ಕ್ಲಿಪ್ ಮಾಡಿದ್ರೆ ಕಾರವಾರ SP ಸಾಹೇಬ್ರ ಆಫೀಸ್ಗೆ ಹೋಗಿದ್ದೆ. ಉತ್ತರ ಕನ್ನಡ ಸೋಷಿಯಲ್ ಮೀಡಿಯಾ ಅವ್ರದ್ದು ಒಂದು ಮೀಟಿಂಗ್ ಇತ್ತು. ಅಂದ್ರೆ ಒಂಥರ ಟ್ರೈನಿಂಗ್ ಟೈಪ್ ಇತ್ತು. ಹೆಂಡತಿಗೆ ಕರ್ಕೊಂಡು ಹೋಗು ಅಂತ ಇದ್ದೆ. ನೀ ಬರ್ಬೇಕಿತ್ತು. ನಂಗೆ ಯಾರಾದ್ರೂ ಕೇಳಿದ್ರ? ಇಲ್ಲ, ಬರ್ದಿದ್ದು ಕೇಳಲಿಲ್ಲ. ಬ್ಲಾಗ್ ಅಪ್ಲೋಡ್ ಮಾಡ್ದೇನೆ 2-3 ಡೇಸ್ ಆಯ್ತು. ರಾತ್ರಿ ಊಟ ಮುಗಿಸಿ ಸಿಗ್ತಾ ಇದ್ದೀನಿ. ಇವತ್ತು ಬುಧವಾರ ಸ್ನೇಹಿತರೆ. ತುಂಬಾ ದಿನ ಆಯ್ತು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ. ನಾನ್ ವೆಜ್ ತಿಂದ್ರೆ ಮತ್ತೆ ವಾರ ನೆನಪಿರ್ತದೆ. ನಾನ್ ವೆಜ್ ಇಲ್ಲ ಅಂತಂದ್ರೆ ದಿನಗಳೇ ನೆನಪಿರೋದಿಲ್ಲ ನನ್ಗೆ, ಯಾವ ವಾರ ಏನು ಅಂತ. ಪರವಾಗಿಲ್ಲ. ಇವತ್ತು ನಮ್ಮನೆಯವ್ರು ಹೊರಗಡೆ ಹೋಗಿದ್ರಲ್ವಾ, ಬಂದು ಸ್ವಲ್ಪ ಹೇಳಿದ್ರು. ಎಲ್ಲಾನು ಅರ್ಧಂಬರ್ಧ ವಿಷಯ ಹೇಳ್ತಾರೆ, ಪೂರ್ತಿ ಯಾರಿಗೂ ಹೇಳೋದಿಲ್ಲ. ನನ್ನ ಹತ್ರನು ಅಷ್ಟೇನೆ, ಮಾತೇ ಆಡೋದಿಲ್ಲ. ಮಾತಾಡೋದೇ ತುಂಬಾ ಕಡಿಮೆ. ನೀವ್ ಹೇಳ್ತೀರಿ ಅಣ್ಣನ್ ಕರ್ಕೊಂಡ್ ವಿಡಿಯೋಸ್ ಮಾಡಿ ಅಂತ. ಸ್ವಲ್ಪ ಇವಾಗೆಲ್ಲಾನು ಸ್ವಲ್ಪ ಪ್ಲಾನ್ ಮಾಡ್ತಾ ಇದೀವಿ. ಅದೆಲ್ಲ ನಾಳೆ ಬ್ಲಾಗ್ ಅಲ್ಲಿ ನಾನು ಹೇಳ್ತೀನಿ, ಆಯ್ತಾ? ತುಂಬಾ ಜನ ನನಗೆ ಸಜೆಷನ್ ಕೊಡ್ತಾ ಇದ್ರು, ಈ ತರ ವಿಡಿಯೋಸ್ ಮಾಡಿ ಅಂತ ಹೇಳಿ. ಇನ್ನ ನಾಳೆಯಿಂದ ಆ ತರ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬಿಟ್ಟು ನಾವು ಕೂಡ ಒಂದಿಷ್ಟು ಅಂದ್ರೆ ಪ್ಲಾನ್ ಮಾಡ್ತಾ ಇದೀವಿ. ನೀವು ಪ್ರತಿದಿನ ಅದೇ ತರ ವಿಡಿಯೋನ ನಿರೀಕ್ಷೆ ಮಾಡಬೇಡಿ. ವಾರದಲ್ಲಿ ಒಂದು ಆ ತರ ವಿಡಿಯೋನ ನಿರೀಕ್ಷೆ ಮಾಡಬಹುದು. ಇವಾಗ ಏನಂತಂದ್ರೆ ನಾನು ಪ್ರತಿದಿನ ಬ್ಲಾಗ್ ಅನ್ನ ಹಾಕೋದಿಲ್ಲ. ಒಂದಿನ ಬಿಟ್ಟು ಒಂದಿನ ಬ್ಲಾಗ್ ಹಾಕೋದ್ರಿಂದ ವಾರದಲ್ಲಿ ಒಂದು 3 ವಿಡಿಯೋ ಬರಬಹುದು. ಇವಾಗ ಕುತ್ಕೊಂಡು ಒಂದು 2 ಡೇಸ್ ಆಯ್ತು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ. ಪ್ರತಿದಿನ ಬ್ಲಾಗ್ ಬೇಡ, ವಾರದಲ್ಲಿ ಒಂದು 3 ಬ್ಲಾಗ್ ಹಾಕುವ ಹಾಗೆ ಮಾಡೋದು. ಏನಂದ್ರೆ ಆದಷ್ಟು ಸ್ವಲ್ಪ ಬೇರೆ ಬೇರೆ ತರ ಫನ್ ವಿಡಿಯೋಸ್ ಎಲ್ಲ ಮಾಡೋಣ, ಈ ತರ ಎಲ್ಲ ಅನ್ಕೊಂಡಿದೀವಿ. ನೋಡೋಣ ಹೆಂಗ್ ಹೋಗ್ತದೆ ಅಂತ ಹೇಳಿ. ವ್ಯೂವರ್ಸ್ ನನ್ಗೆ ಇಬ್ರು ಅದ್ರ ಬಗ್ಗೆ ಸಜೆಷನ್ ಕೊಟ್ಟಿದ್ರು. ಅವ್ರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ, ಈ ತರ ವಿಡಿಯೋಸ್ ಮಾಡಿ ಅಂತ. ನಾವು ಕೂಡ ಇವಾಗೆಲ್ಲ ಸ್ವಲ್ಪ ಕಂಟೆಂಟ್ ಎಲ್ಲ ಚೇಂಜ್ ಮಾಡೋಣ, ಆ ತರ ಎಲ್ಲ ವಿಚಾರ ಮಾಡ್ತಾ ಇದೀವಿ. ಇನ್ನ ಒಂದೇನಂದ್ರೆ, ಬೆಳಿಗ್ಗೆ ನಮ್ಮನೆಯವರು ಎಲ್ಲೋ ಹೊರಗಡೆ ಹೋಗಿದ್ರು ಅಂತ ಹೇಳ್ದೆ ಅಲ್ವಾ ನಾನು. ಬೆಳಿಗ್ಗೆ ಎಲ್ಲ ಹೋಗಿದ್ರು ಅಂತಂದ್ರೆ ಕಾರವಾರ SP ಆಫೀಸ್ ಹೋಗಿದ್ರು. ಏನಕ್ಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಗೆ ಅಲ್ಲಿ ಮೀಟಿಂಗ್ ಇತ್ತು ಇವತ್ತಿನ ದಿನ, ಹಂಗಾಗಿ ಹೋಗಿದ್ದಾಗಿತ್ತು. ತುಂಬಾ ಕ್ರಿಯೇಟರ್ಸ್ ಎಲ್ಲ ಹೋಗಿದ್ರು, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಎಲ್ಲ ಹೋಗಿದ್ರು. ತುಂಬಾ ಜನ ನಮ್ಮನೆಯವ್ರಿಗೆ ಸಿಕ್ಕಿದ್ರಂತೆ, ಮಾತಾಡ್ಸಿದ್ರಂತೆ, ಹೇಳ್ತಾ ಇದ್ರು. ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ರು. ಮುಂಚೆಲ್ಲ ಈ ತರ ಸಿಕ್ಕಂತಹ ಆಪರ್ಚುನಿಟಿ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಏನಂತಂದ್ರೆ ಎಲ್ಲಾನು ಕೂಡ ಉಪಯೋಗಿಸ್ಕೊಳ್ಬೇಕು, ನಾವು ಕೂಡ ಸ್ವಲ್ಪ ಗುರ್ತಿಸ್ಕೊಳ್ಬೇಕು, ಈ ತರ ಎಲ್ಲ ವಿಚಾರ. ಅಲ್ಲಿ ಮೀಟಿಂಗ್ ಇಟ್ಟಿದ್ದ ಉದ್ದೇಶ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ತರ ವಿಡಿಯೋಸ್ ಗಳನ್ನ ಹಾಕ್ಬೇಕು, ಯಾವ ತರ ವಿಡಿಯೋಸ್ ಹಾಕ್ಬಾರ್ದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಎಲ್ಲ ಮಾಡ್ತಾ ಇದ್ರಂತೆ. ಅಂದ್ರೆ ಇವಾಗ ರೋಡಲ್ಲಿ ಏನಾದ್ರೂ ಒಂದು ಅನಾಹುತ ಆದ್ರೆ ವಿಡಿಯೋ ಮಾಡ್ಕೊಳ್ತಾ ನಿಲ್ಬಾರ್ದು, ಹೆಲ್ಪ್ ಮಾಡ್ಬೇಕು, ಈ ತರ. ಅಂದ್ರೆ ಅದ್ರ ಬಗ್ಗೆ ಎಲ್ಲಾನು ಸ್ವಲ್ಪ ಅಂದ್ರೆ ಅವೇರ್ನೆಸ್ ಮೂಡಿಸುವಂತದ್ದು. ಚೆನ್ನಾಗಿತ್ತು ಮೀಟಿಂಗ್ ಅಂತೆಲ್ಲ ಹೇಳ್ಕೊಂಡ್ ಬಂದ್ರು. ನೀನು ಬಾ ಅಂತ ಕರೆದಿದ್ರು, ನಾನ್ ಹೋಗಿಲ್ಲ ಸ್ನೇಹಿತರೆ. ಗೊತ್ತಲ್ವಾ ನಾನು ಹಂಗೆ ನಿಮ್ಮನೆ ಬಿಟ್ಟಿರೋ. ನಾಳೆ ಒಂದು ವಿಡಿಯೋಸ್ ಮಾಡ್ತೀವಿ, ಅದನ್ನ ಅಪ್ಲೋಡ್ ಯಾವಾಗ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಪ್ಲೋಡ್ ಆಗಿದ ನಂತರ ನೀವು ಕೂಡ ಒಂದಿಷ್ಟು ಸಜೆಷನ್ ಕೊಡಿ ನಿಮ್ಗೆ. ಅಂದ್ರೆ ಈ ತರ ಯಾವ ತರ ಫನ್ ಬ್ಲಾಗ್ಸ್ ಎಲ್ಲ ನೋಡೋದಕ್ಕೆ ಇಷ್ಟ ಅಂತ ಹೇಳಿ. ಸ್ವಲ್ಪ ಈ ಕಂಟೆಂಟ್ ಬೇರೆ ಬೇರೆ ತರ ತರೋಣ, ನಿಮ್ಗೂ ಕೂಡ ಸ್ವಲ್ಪ ಎಂಜಾಯ್ಮೆಂಟ್ ಸಿಗ್ತದೆ. ಅಂದ್ರೆ ತುಂಬಾ ಜನ ಸೋಷಿಯಲ್ ಮೀಡಿಯಾ ನೋಡೋದೇನಕ್ಕೆ ಅಂತಂದ್ರೆ ಅವ್ರದ್ದು ಅಂದ್ರೆ ಸಾಕಷ್ಟು ಟೆನ್ಷನ್ ಇರ್ತದೆ, ಅದರಿಂದ ಆಚೆ ಬರ್ಬೇಕು, ಒಂದು ಫನ್ಗೋಸ್ಕರನೋ ಈ ತರ ಎಲ್ಲ ನೋಡ್ತಾರೆ. ಎಲ್ಲರ ಟೇಸ್ಟ್ ಕೂಡ ಒಂದೇ ತರ ಇರೋದಿಲ್ಲ, ಬೇರೆ ಬೇರೆ ತರ ಇರ್ತದೆ. ಹಾಗಾಗಿ ನಾನು
ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ನೋಡೋಣ ಅಂತ ಹೇಳಿ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.